Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University. ಇನ್ನು ಲೋಕಸಭಾ ಚುನಾವಣೆಯ ಕೊನೆ ಹಂತ ಅಂತಂದ್ರೆ 7ನೇ ಹಂತದ ಮತದಾನ ನಿನ್ನೆ ಮುಕ್ತಾಯ ಆಯಿತು. ಮತದಾನ ಮುಕ್ತಾಯ ಆಗ್ತಾ ಇದೆ. ಹಾಗೇನೆ ಮತದಾನೋತ್ತರ ಸಮೀಕ್ಷೆಗಳು ಕೂಡ ಹೊರಬಿದ್ದಿದೆ. ಈ ಬಾರಿ ಶತಾಯಗತಾಯ ನಾವು ಅಧಿಕಾರಕ್ಕೆ ಬರ್ತೀವಿ ಅನ್ನುವಂತ ನಿರೀಕ್ಷೆಯಲ್ಲಿದ್ದಂತ ಇಂಡಿಯಾ ಮೈತ್ರಿಕೂಟಕ್ಕೆ ಸಹಜವಾಗಿ ಇದೊಂದು ಬೇಸರ ತರಿಸಿರುವಂತ ಫಲಿತಾಂಶ ಆಗಿದೆ. ಎನ್ಡಿಎ ಮೈತ್ರಿಕೂಟ ಈ ಬಾರಿ ಬಹಳ ಸ್ಪಷ್ಟವಾದಂತ ಬಹುಮತವನ್ನು ಪಡೆದು ಮತ್ತೊಮ್ಮೆ ಅಧಿಕಾರಕ್ಕೆ ಬರುತ್ತೆ ಅಂತ ಸಮೀಕ್ಷೆಗಳು ಹೇಳ್ತಾ ಇದೆ. ಆದ್ರೆ ಕಾಂಗ್ರೆಸ್ ಸೇರಿದ ಹಾಗೆ ಇಂಡಿಯಾ ಮೈತ್ರಿಕೂಟದ ಪಕ್ಷಗಳು ಈ ವಿಚಾರವನ್ನ ಸುತಾರಾಮ್ ಒಪ್ತಾ ಇಲ್ಲ. ಬೇರೆ ಬೇರೆ ತೆರಣ ಅಂತ ಪ್ರತಿ ಟೀಕೆಗಳನ್ನ ಕಾಂಗ್ರೆಸ್ ಹಾಗೆ ಇಂಡಿಯಾ ಮೈತ್ರಿಕೂಟದ ಪಕ್ಷಗಳು ಈ ಎಕ್ಸಿಟ್ ಪೋಲ್ಗೆ ಸಂಬಂಧಪಟ್ಟ ಹಾಗೆ ಹೇಳ್ತಾ ಇವೆ. ಹಾಗಾದ್ರೆ ಎಕ್ಸಿಟ್ ಪೋಲ್ ಹೊರಬಂದಂತಹ ಬಳಿಕವಾಗಿ ಏನೇನ್ ರಾಜಕೀಯ ನಡೀತಾ ಇದೆ ಆ ಫಲಿತಾಂಶದ ಮೇಲೆ ಬನ್ನಿ ನೋಡೋಣ. Come, my love, please don't say no, baby. Come, my love. V-Guard ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ. V-Guard ಏರ್ ಕೂಲರ್ಸ್, ಲಾಂಗ್ ಲಾಸ್ಟಿಂಗ್ ಕೂಲಿಂಗ್. इसका नाम मोदी मीडिया पोल है. This exit poll is actually a bogus poll for government. ವಾಸ್ತವಿಕ ಸ್ಥಿತಿ ಗೊತ್ತಿಲ್ಲ. ಟಕಾಟಕ್ ಗಿರಾಕಿಗಳೆಲ್ಲ ಹಿಡ್ಕೊಂಬರಬೇಕು. ದೊಡ್ಡ ಪ್ರಮಾಣದಲ್ಲಿ ಗೆಲ್ತಾರೆ. ಸತತ 10 ವರ್ಷಗಳಿಂದ ಕೇಂದ್ರದಲ್ಲಿ ಆಡಳಿತದ ಚುಕ್ಕಾಣಿ ಹಿಡಿದಿರುವ ನರೇಂದ್ರ ಮೋದಿ ಮತ್ತೊಮ್ಮೆ ಅಂದ್ರೆ 3ನೇ ಬಾರಿ ಈ ದೇಶದ ಪ್ರಧಾನಿಯಾಗಲಿದ್ದಾರೆ ಅಂತ ಬಹುತೇಕ ಎಕ್ಸಿಟ್ ಪೋಲ್ಗಳು ಭವಿಷ್ಯ ನುಡಿದಿವೆ. ಬಹು ನಿರೀಕ್ಷಿತ 18ನೇ ಲೋಕಸಭಾ ಚುನಾವಣೆಯ ಫಲಿತಾಂಶ ನಾಡಿದ್ದು ಹೊರಬೀಳಲಿದೆ. ನಿನ್ನೆ 7ನೇ ಹಂತದ ಹಾಗೂ ಕೊನೆಯ ಹಂತದ ಮತದಾನ ಪ್ರಕ್ರಿಯೆ ಮುಗಿಯುತ್ತಿದ್ದಂತೆ ಮತದಾನೋತ್ತರ ಸಮೀಕ್ಷೆಗಳು ಹೊರಬಿದ್ದಿವೆ. ಬಹುತೇಕ ಎಲ್ಲ ಸಮೀಕ್ಷೆಗಳು ಎನ್ಡಿಎ ಮತ್ತೆ ಅಧಿಕಾರಕ್ಕೆ ಬರುತ್ತೆ ಅಂತ ಹೇಳಿವೆ. ಪೋಲ್ಗಳ ಪ್ರಕಾರ ಈ ಬಾರಿ ಎನ್ಡಿಎ 350ಕ್ಕೂ ಹೆಚ್ಚು ಸ್ಥಾನಗಳನ್ನು ಗೆಲ್ಲುವ ಮೂಲಕ ಸತತ 3ನೇ ಬಾರಿ ಅಧಿಕಾರಕ್ಕೇರಲಿದ್ದು ಇಂಡಿಯಾ ಒಕ್ಕೂಟ 200ಕ್ಕಿಂತ ಕಡಿಮೆ ಸ್ಥಾನಗಳನ್ನು ಪಡೆಯಲಿದೆ ಅಂತ ಭವಿಷ್ಯ ನುಡಿದಿವೆ. ಸಮೀಕ್ಷೆಗಳ ವರದಿ ಒಪ್ಪದ ಇಂಡಿಯಾ ಮೈತ್ರಿಕೂಟ. ಇದು ಮೋದಿ ಮೀಡಿಯಾ ಸಮೀಕ್ಷೆ ಎಂದ ರಾಗ. ಕಾಂಗ್ರೆಸ್ ಸಂಸದ ಇದು ತಗೊಳ್ಳೋಣ. ಇದು ಇನ್ವರ್ಟರ್ ಎಸಿ. ನೀವು ಗ್ಯಾಮ್ಲರ್ ಅಲ್ವಾ? ಗ್ಯಾಮ್ಲರ್ ಜೂಜಾಡ್ತಿರಲ್ವಾ? ನೀವು ಜೂಜಾಡ್ತೀರಾ? ಇಲ್ಲ, ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ ಎಸಿ ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಇದು ಜೂಜಾಟ ತಾನೇ. ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ ಎಸಿಯ ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು. ಅದನ್ನು V-Guard ಉಪಯೋಗಿಸಿ ಸುರಕ್ಷಿತವಾಗಿರಿಸಿ. V-Guard, India's #1 stabilizer. ಗಾಂಧಿ ಎಕ್ಸಿಟ್ ಪೋಲ್ ತಿರಸ್ಕರಿಸಿದ್ದಾರೆ. ಇದು ಫ್ಯಾಂಟಸಿ ಸಮೀಕ್ಷೆ ಮತ್ತು ಮೋದಿ ಸಮೀಕ್ಷೆ ಅಂತ ಟೀಕಿಸಿದ್ದಾರೆ. ಇನ್ನು ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಮಾತಾಡಿ ಈ ಎಕ್ಸಿಟ್ ಪೋಲ್ ನಕಲಿ ಸಮೀಕ್ಷೆ ಬೋಗಸ್ ಅಂತ ಮುಖ ತಿರುಗಿಕೊಂಡು ಹೊರಟು ಹೋಗಿದ್ದಾರೆ. इसका नाम एग्जिट पोल नहीं है, इसका नाम मोदी मीडिया पोल है. ये मोदी जी का पोल है, फैंटेसी पोल है उनका. सिद्धू मूसेवाला का सॉन्ग सुना आपने? 295. We discussed with our PCC president, chief ministers, in charges, candidates. They are all very confident. This exit poll is actually a bogus poll for government. 295. ಸಮೀಕ್ಷೆ ಬೆನ್ನಲ್ಲೇ ಇಂಡಿಯಾ ಬ್ಲಾಕ್ ನಾಯಕರ ಸಭೆ. ಸಮೀಕ್ಷೆ ಬಹಿರಂಗವಾಗ್ತಾ ಇದ್ದಂತೆ ಇಂಡಿಯಾ ಬ್ಲಾಕ್ ನಾಯಕರು ಸಭೆ ನಡೆಸಿದ್ದಾರೆ. ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ನಿವಾಸದಲ್ಲಿ ಕಾಂಗ್ರೆಸ್, ಸಿಪಿಐಎಂ, ಸಿಪಿಐ, ಡಿಎಂಕೆ, ಎಐಡಿಎಂಕೆ, ಆರ್ಜೆಡಿ, ಶಿವಸೇನೆ ಮತ್ತು ಎನ್ಸಿಪಿಯ ಹಿರಿಯ ನಾಯಕರು ಭಾಗಿಯಾಗಿದ್ದರು.
ಈ ಸಭೆಯ ಬಳಿಕ ಕಾಂಗ್ರೆಸ್ ತನ್ನ ಎಲ್ಲ ರಾಜ್ಯಗಳ ಅಧ್ಯಕ್ಷರೊಂದಿಗೆ ಸಭೆ ನಡೆಸಿತು. ಈ ವೇಳೆ ಮಾತನಾಡಿದ ಕೆಪಿಸಿಸಿ ಅಧ್ಯಕ್ಷ ಡಿಕೆ, ಎಕ್ಸಿಟ್ ಪೋಲ್ನಲ್ಲಿ ತೋರ್ತಾ ಇರೋದು ಸರಿಯಿಲ್ಲ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಡಬಲ್ ಡಿಜಿಟ್ ಸ್ಥಾನಗಳನ್ನು ಗೆಲ್ಲುತ್ತೆ ಅಂತ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. Surveys can't be done going to a village, sitting at the headquarters of the village and speaking. In a village, there are a lot of places where there will be colonies, there will be women, there will be all sections of the society. Every section of the society has become different. Now also I am telling you, our number will be more, be double D plus more. Over 2/3 of the seats, we are very confident that the Congress party will win in Karnataka. ಮೋದಿ ಪಿಎಂ ಆದರೆ ಕೇಶ ಮುಂಡನೆ ಎಂದ ಆಪ್ ಶಾಸಕ. ಚುನಾವಣೋತ್ತರ ಸಮೀಕ್ಷೆಗಳನ್ನು ಆಮ್ ಆದ್ಮಿ ಪಕ್ಷದ ಮುಖಂಡ ಸೋಮನಾಥ್ ಭಾರತಿ ಹಲ್ಲಗೆಳೆದಿದ್ದು, ಅಕಸ್ಮಾತ್ ಏನಾದರೂ ಮೋದಿ 3ನೇ ಬಾರಿ ಪ್ರಧಾನಿಯಾದರೆ ತಲೆ ಬೋಳಿಸಿಕೊಳ್ತೀನಿ ಅಂತ ಸವಾಲ್ ಹಾಕಿ ಟ್ವೀಟ್ ಮಾಡಿದ್ದಾರೆ. ಇಂಡಿಯಾ ಮೈತ್ರಿಕೂಟದಿಂದ ನವದೆಹಲಿ ಕ್ಷೇತ್ರದ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿರುವ ಭಾರತಿ, ಚುನಾವಣೋತ್ತರ ಸಮೀಕ್ಷೆಗಳು ಸುಳ್ಳು ಅಂತ ಜೂನ್ 4ರಂದು ಗೊತ್ತಾಗುತ್ತೆ ಅಂತ ಟ್ವೀಟ್ ಮಾಡಿದ್ದಾರೆ. ರಾಜ್ಯದಲ್ಲಿ ಈ ಬಾರಿ ಮತ್ತೆ ಕಾಂಗ್ರೆಸ್ಗೆ ಸಿಂಗಲ್ ಡಿಜಿಟ್. ರಾಜ್ಯದ ಪಾಲಿಗೆ ಸಮೀಕ್ಷೆ ಸುಳ್ಳಾಗುವ ವಿಶ್ವಾಸದಲ್ಲೇ ಕೈಪಡೆ. ಮತದಾನೋತ್ತರ ಸರ್ವೆಗಳು ರಾಜ್ಯದಲ್ಲಿ ಮತ್ತೆ ಕಾಂಗ್ರೆಸ್ಗೆ ಸಿಂಗಲ್ ಡಿಜಿಟ್ ಸಿಗೋ ಸಾಧ್ಯತೆ ಇದೆ ಅಂತ ಭವಿಷ್ಯ ನುಡಿದಿವೆ. ಆದರೆ ಎಕ್ಸಿಟ್ ಪೋಲ್ ಮೇಲೆ ನಂಬಿಕೆ ಇಲ್ಲ ಅಂತಿರೋ ಕೈಪಡೆ ಡಬಲ್ ಡಿಜಿಟ್ ಕ್ರಾಸ್ ಮಾಡೋ ವಿಶ್ವಾಸದಲ್ಲಿದೆ. ಗುಪ್ತಚರ ಇಲಾಖೆಯಿಂದ 13 ಸ್ಥಾನಗಳನ್ನು ಗೆಲ್ಲುವ ಬಗ್ಗೆ ವರದಿ ಬಂದಿದ್ರೆ ಪಕ್ಷದ ಆಂತರಿಕ ವರದಿಯಲ್ಲೂ ಡಬಲ್ ಡಿಜಿಟ್ ಬರೋ ಬಗ್ಗೆ ಭವಿಷ್ಯವಿದೆ. ಹೀಗಾಗಿ ಗ್ಯಾರಂಟಿ ಕೈ ಹಿಡಿದ್ರೆ 14ರಿಂದ 15 ಸ್ಥಾನ ಗಳಿಸಬಹುದೆಂಬ ವರದಿ ಮೇಲೆ ಕೈ ನಾಯಕರು ನಂಬಿಕೆ ಇಟ್ಟಿದ್ದಾರೆ. ಹೀಗಾಗಿ ಎಕ್ಸಿಟ್ ಪೋಲ್ ವರದಿಯನ್ನ ಅಲ್ಲಗೆಳೆದಿರುವ ರಾಜ್ಯ ಕೈ ನಾಯಕರು ಎಕ್ಸಿಟ್ ಪೋಲ್ ಮೇಲೆ ನಂಬಿಕೆ ಇಲ್ಲ, ಕರ್ನಾಟಕದಲ್ಲಿ ಡಬಲ್ ಡಿಜಿಟ್ ಬರುತ್ತೆ ಅಂತ ಹೇಳಿದ್ದಾರೆ. ಈಗ ಯಾರು ಫೋನ್ ಮಾಡಿದ್ರು 2, 3, 4 ತೋರಿಸೋಲ್ಲ ಡಬಲ್ ಡಿಜಿಟ್ ಮೇಲೆ ಹೋಗ್ತದೆ ಅದು ನೋಡಿ. ಇವತ್ತು ಹೇಳ್ತೀವಿ ಕರ್ನಾಟಕ ಕ್ರಾಸ್ ಡಬಲ್ ಡಿಜಿಟ್. ನಮಗೆ ಸಂಪೂರ್ಣವಾದಂಥ ವಿಶ್ವಾಸ ಇದೆ. ನಾವು 15 ಮತ್ತು ನಮ್ಮ ಏನು ಇಂಡಿಯಾ ಮೈತ್ರಿಕೂಟ ಇದೆ 295 ಆಗಿದೆ ನಮಗೆ ಅನುಮಾನ. ಈಗಿನ ಅನೇಕ ಸಂದರ್ಭದಲ್ಲಿ ಎಕ್ಸಿಟ್ ಪೋಲ್ಗಳು ಕೂಡ ಸರಿಯಾಗಿರೋದನ್ನು ನೋಡಿದ್ದೇನೆ. ಸಂವೇದನಾಶೀಲತೆಯಿಂದ ತಕ್ಷಣವೇ ಆರಾಮ ಪಡೆಯಿರಿ ಸೆನ್ಸೊಡೈನ್ ರ್ಯಾಪಿಡ್ ರಿಲೀಫ್ ಜೊತೆಗೆ. ಆದರೆ ಈ ಬಾರಿ ಅವ್ರು ಕೊಟ್ಟಿರ್ತಕ್ಕಂಥ ಎಕ್ಸಿಟ್ ಪೋಲ್ಗಳು ಸತ್ಯಕ್ಕೆ ದೂರವಾಗಿದೆ ಅಂತ ಹೇಳಿ ನನಗನ್ಸುತ್ತೆ. ಯಾಕಂದ್ರೆ ನಮಗೆ ನಾವು ಗ್ರೌಂಡಲ್ಲಿ ಕೆಲಸ ಮಾಡಿದ್ದೀವಿ. ಬೆಂಗಳೂರಿನಲ್ಲಿ ಮಾತನಾಡಿದ ಮಾಜಿ ಸಿಎಂ ಬಿಎಸ್ವೈ, ಎಕ್ಸಿಟ್ ಪೋಲ್ನಲ್ಲಿ ಬಿಜೆಪಿ ಪರವಾದ ಅಲೆ ಇದೆ. ಮೋದಿ ಹೆಚ್ಚು ಮತಗಳಿಂದ ಗೆದ್ದು ಮತ್ತೊಮ್ಮೆ ಪ್ರಧಾನಿ ಆಗೋದು ನಿಶ್ಚಿತ ಅಂತ ಹೇಳಿದ್ದಾರೆ. ಎಕ್ಸಿಟ್ ಪೋಲ್ಗಳೆಲ್ಲ ಬಿಜೆಪಿ ಪರವಾದಂಥ ಒಂದು ಅಲೆ ಇರುವಂಥದ್ದು ಕರ್ನಾಟಕ ಸೇರಿ ಎಲ್ಲ ಕಡೆ ನಮ್ಮ ಮಾತನ್ನು ಹೇಳಿದ್ದಾರೆ. ನರೇಂದ್ರ ಮೋದಿಯವರು ಭಾಳ ದೊಡ್ಡ ಹಂತದಗೋಸ್ಕರ ಬಿಜೆಪಿ ಮತ್ತು ಪ್ರಧಾನಿ ಆಗೋದು ನಿಶ್ಚಿತ ಅನ್ನೋ ಮಾತನ್ನು ಸಹ ಹೇಳಿದ್ದಾರೆ. ನಾಲ್ಕರ ಕಾರಣ ಎಲ್ಲ ವಾಸ್ತವಿಕ ಸ್ಥಿತಿ ಹೇಗಾದ್ರೂ ಮಾಡಿ ಏನಾರಾಗಲಿ ಟಕಾಟಕ್ ಏನಿಲ್ಲ, ಬೇರೆ ಏನು ಬರಲ್ಲ. ಟಕಾಟಕ್ ಇಲ್ಲೇ ಟಕಾಟಕ್ ಅಂತ ಈಗ ಮನೆ ಕಲಿಸಿದ್ರು. ಟಕಾಟಕ್ ಗಿರಾಕಿಗಳೆಲ್ಲ ಹಿಡ್ಕೊಂಬರಬೇಕು. ಪಾಪ ಏನೇನೋ ವರ್ತಿಸ್ಬಿಟ್ಟಿದ್ರು. ನಾನು ಹೇಳೋದು ಇದಕ್ಕಿಂತ ಈಗೇನು ಎಕ್ಸಿಟ್ ಪೋಲ್ ಬಂದು ಅದಕ್ಕಿಂತ ದೊಡ್ಡ ಪ್ರಮಾಣದಲ್ಲಿ ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿ ಅವರು ಇದೆಲ್ಲದರ ಮಧ್ಯೆ ಇಂದು ಪ್ರಧಾನಿ ಮೋದಿ ತಮ್ಮ ಆಡಳಿತ ಮುಂದುವರೆಸಿದ್ದು, ರೆಮಲ್ ಸೈಕ್ಲೋನ್ ಪರಿಣಾಮ ಹೀಟ್ ವೇವ್ ಸೇರಿದಂತೆ ಸಾಲು ಇಂದು 7 ಸಭೆಗಳನ್ನು ನಡೆಸಿದ್ದಾರೆ. ಸದ್ಯ ಎಲ್ಲರ ಚಿತ್ತ ಚುನಾವಣಾ ಫಲಿತಾಂಶದ ಮೇಲಿದ್ದು ಸಮೀಕ್ಷೆಗಳ ಲೆಕ್ಕ ಮತ್ತು ಇಂಡಿಯಾ ಕೂಟದ ವಿಶ್ವಾಸ ಏನಾಗಲಿದೆ ಅಂತ ನಾಡಿದ್ದು ಬಹಿರಂಗಗೊಳ್ಳಲಿದೆ. ಬ್ಯೂರೋ ರಿಪೋರ್ಟ್ ಟಿವಿ9. ಇನ್ನು ವಿಧಾನಸಭೆಯಿಂದ ವಿಧಾನ ಪರಿಷತ್ಗೆ ಮೇಲ್ಮನೆ ಚುನಾವಣೆ ನಡೀತಾ ಇರುವಂತಹ ಕಾರಣದಿಂದಾಗಿ ಸಹಜವಾಗಿ 3 ಪಕ್ಷದಲ್ಲೂ ಕೂಡ ಬಹಳ ಲಾಬಿ ನಡೀತಾ ಇದೆ. ಇನ್ನು ಅತ್ಯಧಿಕ ಹೆಚ್ಚು ವಿಧಾನಸಭೆ ಸದಸ್ಯರನ್ನ ಹೊಂದಿರುವಂತಹ ಕಾಂಗ್ರೆಸ್ಗೆ 7 ಸದಸ್ಯರನ್ನ ಪರಿಷತ್ಗೆ ಕಳಿಸಿಕೊಡುವಂತಹ ಅವಕಾಶ ಇದೆ. ಬಿಜೆಪಿ 3, ಜೆಡಿಎಸ್ಗೆ 1. ಇನ್ನು ನಾಳೆ ನಾಮಪತ್ರ ಸಲ್ಲಿಸೋದಕ್ಕೆ ಅಂತಿಮ ದಿನ ಆಗಿರುವಂತಹ ಕಾರಣಕ್ಕಾಗಿ ಇವತ್ತು 2 ಪಕ್ಷಗಳು ಅಂದ್ರೆ ಕಾಂಗ್ರೆಸ್ ಜೊತೆಗೆ ಬಿಜೆಪಿ ತನ್ನ ಅಭ್ಯರ್ಥಿಗಳನ್ನ ಇವತ್ತು ಪ್ರಕಟಿಸಿದೆ. ಹಾಗಾದ್ರೆ ಯಾವ ಮಾನದಂಡದ ಮೇಲೆ 2 ಕಡೆಯಿಂದ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಲಾಗಿದೆ, ಇನ್ಫ್ಯಾಕ್ಟ್ ಯಾರ್ಯಾರು ಆಯ್ಕೆ ಆಗಿದ್ದಾರೆ ಬನ್ನಿ ನೋಡೋಣ.
ಎಲ್ಲರ ಚಿತ್ತ ಲೋಕಸಭಾ ಚುನಾವಣಾ ಫಲಿತಾಂಶದ ಮೇಲೆ ನೆಟ್ಟಿರುವ ಮಧ್ಯೆ ವಿಧಾನ ಪರಿಷತ್ ಫೈಟ್ ಕೂಡ ಕಾವು ಪಡೆದು ಕುಳಿತಿದೆ. ನಾಮಪತ್ರ ಸಲ್ಲಿಸಲು ನಾಳೆಯೇ ಕೊನೆಯ ದಿನಾಂಕವಾಗಿದ್ದು, ಕೊನೆ ಕ್ಷಣದಲ್ಲಿ ಕಾಂಗ್ರೆಸ್ ತನ್ನ 7 ವಿಧಾನ ಪರಿಷತ್ ಸ್ಥಾನಕ್ಕೆ ಅಭ್ಯರ್ಥಿಗಳನ್ನ ಘೋಷಣೆ ಮಾಡಿದೆ. ಇತ್ತ ಬಿಜೆಪಿ ಕೂಡ 3 ಅಭ್ಯರ್ಥಿಗಳನ್ನ ಕಣಕ್ಕೆ ಇಳಿಸಿದೆ. ಜೆಡಿಎಸ್ ತನ್ನ ಏಕಮಾತ್ರ ಅಭ್ಯರ್ಥಿ ಹೆಸರು ಘೋಷಣೆ ಇನ್ನೂ ಕೂಡ ಬಾಕಿ ಉಳಿಸಿಕೊಂಡಿದ್ದು, ಜವರಾಯಿಗೌಡಗೆ ಟಿಕೆಟ್ ನೀಡುವ ಸಾಧ್ಯತೆ ದಟ್ಟವಾಗಿದೆ ಎನ್ನಲಾಗ್ತಿದೆ. ಹಾಗಿದ್ರೆ ಕಾಂಗ್ರೆಸ್ ಯಾರಿಗೆಲ್ಲ ಮಣೆ ಹಾಕಿದೆ? ಬಿಜೆಪಿಯ ಆ 3 ಅಭ್ಯರ್ಥಿಗಳು ಯಾರು ಅಂತ ತೋರಿಸ್ತೀವಿ ನೋಡಿ. ಏಳು ಸ್ಥಾನಗಳ ಜೊತೆಗೆ ಮುಂಬರುವ ಪರಿಷತ್ ಉಪಚುನಾವಣೆಗೂ ಕೂಡ ಕಾಂಗ್ರೆಸ್ ಅಭ್ಯರ್ಥಿ ಘೋಷಣೆ ಮಾಡಿದೆ. ಸಿಎಂ ಪುತ್ರ ಯತೀಂದ್ರ ಸಿದ್ದರಾಮಯ್ಯ, ಎನ್ಎಸ್ ಬೋಸರಾಜು, ಡಾಕ್ಟರ್ ಕೆ ಗೋವಿಂದರಾಜು, ವಸಂತಕುಮಾರ್, ಜಗದೇವ್ ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಕೇಸರಿಯಿಂದ ಮನೋಲ್ಲಾಸ. ಕ್ಷಣಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಗುತ್ತೇದಾರ್, ಐವಾನ್ ಡಿಸೋಜಾ, ಬಿಲ್ಕಿಸ್ ಬಾನು ಮತ್ತು ಬಸನಗೌಡ ಬಾದಲ್ಲಿಗೆ ಟಿಕೆಟ್ ಘೋಷಿಸಲಾಗಿದೆ. ಸದ್ಯ ಕಾಂಗ್ರೆಸ್ ಅಭ್ಯರ್ಥಿಗಳ ಪಟ್ಟಿಯಲ್ಲಿ 8 ಮಂದಿ ಹೆಸರು ಘೋಷಣೆ ಮಾಡಿದೆ. ಈ ಪೈಕಿ 7 ಮಂದಿ ಹಾಲಿ ವಿಧಾನ ಪರಿಷತ್ ಚುನಾವಣೆಗೆ, ಉಳಿದಂತೆ ಬಸನಗೌಡ ಬಾದರ್ಲಿ ಅವರು ಮುಂಬರುವ ವಿಧಾನ ಪರಿಷತ್ ಚುನಾವಣೆ ಅಂದರೆ ಜಗದೀಶ್ ಶೆಟ್ಟರ್ ಅವರ ರಾಜೀನಾಮೆ ಬಳಿಕ ತೆರವಾದ ಸ್ಥಾನಕ್ಕೆ ನಡೆಯಲಿರುವ ಚುನಾವಣೆಗೆ ಕಾಂಗ್ರೆಸ್ ಅಭ್ಯರ್ಥಿಯಾಗಿದ್ದಾರೆ. ರಾಯಚೂರು ನಾಯಕರ ವಿರೋಧದ ನಡುವೆಯೂ ಎನ್ಎಸ್ ಬೋಸರಾಜು ಮರು ಆಯ್ಕೆ ಆಗಲಿದ್ದಾರೆ. ಇನ್ನು ಸಿಎಂ ಸಿದ್ದರಾಮಯ್ಯಗೆ ಕ್ಷೇತ್ರ ಬಿಟ್ಟುಕೊಟ್ಟಿದ್ದ ಯತೀಂದ್ರ ಕೂಡ ಮೇಲ್ಮನೆ ಪ್ರವೇಶ ಮಾಡಲಿದ್ದಾರೆ. ಡಾಕ್ಟರ್ ಕೆ ಗೋವಿಂದರಾಜು 3ನೇ ಬಾರಿಗೆ ಆಯ್ಕೆಯಾಗುವ ಮೂಲಕ ಎಲ್ಲರ ಹುಬ್ಬೇರಿಸಿದ್ದಾರೆ. ಅಲ್ಪಸಂಖ್ಯಾತ ಕೋಟಾದಡಿ ಐವಾನ್ ಡಿಸೋಜಾ ಹಾಗೂ ಅಚ್ಚೇರಿ ಆಯ್ಕೆಯಂಬಂತೆ ಬಿಲ್ಕಿಸ್ ಬಾನು ಆಯ್ಕೆಯಾಗಲಿದ್ದಾರೆ. ನಾಳೆ ಎಲ್ಲ ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಕೆ ಮಾಡಲಿದ್ದು, ಚುನಾವಣೆ ಜೂನ್ 13ಕ್ಕೆ ಮತದಾನ ನಡೆಯಲಿದೆ. ಹಾಗೆ ನೋಡಿದ್ರೆ ಕಾಂಗ್ರೆಸ್ನಿಂದ ಸಾಮಾನ್ಯವಾಗಿ ಅತಿ ಹಿಂದುಳಿದ ಸಮುದಾಯದವರಿಗೆ ಟಿಕೆಟ್ ಕೊಡಲಾಗ್ತಿತ್ತು. ಆದರೆ ಈ ಬಾರಿ ಲಿಸ್ಟ್ ನಲ್ಲಿ ಅತಿ ಹಿಂದುಳಿದ ಸಮುದಾಯದ ಬದಲಾಗಿ ಪ್ರಬಲರಿಗೆ ಮಣೆ ಹಾಕಿರುವುದು ಕಾರ್ಯಕರ್ತರಿಗೆ ಅಸಮಾಧಾನ ತರಿಸಿದೆ ಅಂತ ಹೇಳಲಾಗ್ತಿದೆ. ಜಗದೇವ್ ಗುತ್ತೇದಾರ್, ವಸಂತ್ ಕುಮಾರ್ ಪರ ಖರ್ಗೆ ಬ್ಯಾಟ್ ಬೀಸಿದ್ರೆ, ಗೋವಿಂದರಾಜು, ಐವಾನ್ ಡಿಸೋಜಾ, ಇಸ್ಮಾಯಿಲ್ ತಮಟಗಾರ್ ಪರ ಸಿಎಂ ಸಿದ್ದರಾಮಯ್ಯ ಬ್ಯಾಟ್ ಬೀಸಿದ್ರು. ಆದರೆ ಇದರಲ್ಲಿ ಗೋವಿಂದರಾಜು ಮತ್ತು ಐವಾನ್ ಡಿಸೋಜಾಗೆ ಟಿಕೆಟ್ ಸಿಕ್ಕಿದ್ದು, ಎಂಸಿ ವೇಣುಗೋಪಾಲ್ ಪರ ಸಿಎಂ ಬ್ಯಾಟ್ ಬೀಸಿದ್ರು ಪ್ರಯೋಜನವಾಗಿಲ್ಲ. ಇಲ್ಲಿ ಖರ್ಗೆ ಹಠ ಹಿಡಿದು ಜಗದೇವ್ ಗುತ್ತೇದಾರ್ಗೆ ಟಿಕೆಟ್ ಕೊಡಿಸಿದ್ರು ಅಂತ ಇನ್ಸೈಡ್ ಮಾಹಿತಿ ಇದೆ. ಇದರ ಜೊತೆಗೆ ರಾಯಚೂರಿನ ಇಬ್ಬರಿಗೆ ಟಿಕೆಟ್ ಕೊಟ್ಟಿರೋದು ಕಾರ್ಯಕರ್ತರಲ್ಲಿ 2ನೇ ಹಂತದ ನಾಯಕರಲ್ಲಿ ಅಸಮಾಧಾನಕ್ಕೆ ಕಾರಣವಾಗಿದೆ. ಕುರುಬ ಈಡಿಯ ಕ್ಷೇತ್ರೀಯಗೆ ಕಾಂಗ್ರೆಸ್ ಮಣೆ ಹಾಕಿದ್ರು. ಈಗಾಗಲೇ ಕೊಟ್ಟಿರುವ ಸಮುದಾಯಗಳಿಗೆ ಮತ್ತೆ ಟಿಕೆಟ್ ಕೊಡುವ ಬದಲು ಸಣ್ಣ ಸಮುದಾಯಗಳಿಗೆ ಕೊಡಬೇಕು ಅಂತ ಕಾಂಗ್ರೆಸ್ ಕಾರ್ಯಕರ್ತರಿಗೆ ನೋವಾಗಿದೆ. ಬಾಯಲ್ಲಿ ಮಾತ್ರ ಸಾಮಾಜಿಕ ನ್ಯಾಯ, ಟಿಕೆಟ್ಗೆ ಮಾತ್ರ ಉಳ್ಳವರಿಗೆ ಪ್ರಾಶಸ್ತ್ಯ ಎಂಬ ಸ್ಥಿತಿ ಇದೆ ಅಂತ ಕಾರ್ಯಕರ್ತರು ಬೇಸರಗೊಂಡಿದ್ದಾರೆ. ಶೋಷಿತ, ವಂಚಿತ, ಪೀಡಿತ ಸಮುದಾಯಗಳೇ ಕಾಂಗ್ರೆಸ್ನ ಮತ ಬ್ಯಾಂಕ್ ಆಗಿದ್ರು, ಹಿರಿಯಣ್ಣನಂತಿರುವ ಸಮುದಾಯಗಳೇ ಪ್ರತಿ ಬಾರಿ ಸಿಂಹಪಾಲು ಪಡೆಯುತ್ತಿದ್ದಾರೆ. ಕಾಂಗ್ರೆಸ್ನ ಸಾಮಾಜಿಕ ನ್ಯಾಯ, ಮೀಸಲಾತಿ ಬಗ್ಗೆ ಪುಂಖಾನುಪುಂಖವಾಗಿ ಭಾಷಣ ಬಿಗಿಯುವುದಕ್ಕೆ ಮಾತ್ರ ಸೀಮಿತವಾಗಿದೆ ಅಂತ ಅಸಮಾಧಾನ ವ್ಯಕ್ತವಾಗಿದೆ. ಗುಲ್ಬರ್ಗ ವಿಭಾಗದ 4ವರಿಗೆ ಮಣೆ ಹಾಕಿರುವುದು ಸಹಜವಾಗಿಯೇ ಇತರರಿಗೆ ಸಿಟ್ಟು ತರಿಸಿದೆ. ಇನ್ನು 2A ಪ್ರವರ್ಗದ 192 ಸಣ್ಣ ಜಾತಿಗಳಿಗೆ ಒಂದೇ ಒಂದು ಸ್ಥಾನ ಕೊಡದಿರುವುದು ಪಕ್ಷದೊಳಗೆ ಅಸಮಾಧಾನಕ್ಕೆ ಕಾರಣವಾಗಬಹುದು. ಇನ್ನೊಂದೆಡೆ ಬಿಜೆಪಿ, ಬೆಸ್ತ, ನೇಕಾರ, ಸವಿತಾ ಸಮಾಜದಂತ ದನಿ ಇಲ್ಲದವರಿಗೆ ಮಣೆ ಹಾಕಿದ್ದು ಕೈಪಾಳೆಯದ ಒಳಗೆ ರಾಜಕೀಯ ಚರ್ಚೆಗೆ ಕಾರಣವಾಗಿದೆ. ಸಿಟಿ ರವಿಗೆ ಪರಿಷತ್ ಟಿಕೆಟ್ ಘೋಷಿಸಿದ ಬಿಜೆಪಿ. ಇನ್ನು ಬಿಜೆಪಿಯಿಂದ ಮಾಜಿ ಸಚಿವ ಸಿಟಿ ರವಿ, ವಿಧಾನ ಪರಿಷತ್ ವಿಪಕ್ಷ ಮುಖ್ಯ ಸಚೇತಕ ಎನ್ ರವಿಕುಮಾರ್ ಮತ್ತು ಮಾಜಿ ಶಾಸಕ ಮಾರುತಿರಾವ್ ಮುಳೆ ಅಭ್ಯರ್ಥಿಗಳಾಗಿ ಕಣಕ್ಕೆ ಇಳಿಯಲಿದ್ದಾರೆ. ಪ್ರಾದೇಶಿಕವಾರು ಮತ್ತು ಜಾತಿವಾರು ಸಮೀಕರಣದಡಿ ಬಿಜೆಪಿ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿದ್ದು ಒಕ್ಕಲಿಗ, ಗಂಗಮತಸ್ಥ ಮತ್ತು ಮರಾಠ ಸಮುದಾಯಕ್ಕೆ ಆದ್ಯತೆ ನೀಡಿದೆ. ಪ್ರಾದೇಶಿಕತೆ ಆಧಾರದಲ್ಲಿ ಕಲ್ಯಾಣ ಕರ್ನಾಟಕ, ಮಧ್ಯ ಕರ್ನಾಟಕ ಮತ್ತು ಮಲೆನಾಡು, ಕರಾವಳಿ ಕರ್ನಾಟಕಕ್ಕೆ ಮಣೆ ಹಾಕಲಾಗಿದೆ. ಸಣ್ಣ ಸಮುದಾಯಕ್ಕೆ ಅವಕಾಶ ಕೊಡಬೇಕು ಎಂಬ ಅಂಶವೂ ಕೂಡ ಮುಳೆ ಹೆಸರು ಘೋಷಣೆಯಲ್ಲಿ ಆದ್ಯತೆಯಾಗಿ ಪರಿಗಣಿಸಲ್ಪಟ್ಟಿದೆ ಅಂತ ಹೇಳಲಾಗ್ತಿದೆ. ಮಾಜಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್, ಸಂಸದೆ ಸುಮಲತಾ, ಮಾಜಿ ರಾಜ್ಯ ಉಪಾಧ್ಯಕ್ಷ ಎಂ ನಾಗರಾಜ್ ಸೇರಿದಂತೆ 10ಕ್ಕೂ ಹೆಚ್ಚು ಆಕಾಂಕ್ಷಿಗಳು ರೇಸ್ನಲ್ಲಿದ್ದರು. ಆದರೆ ಸಿಟಿ ರವಿಗೆ ಟಿಕೆಟ್ ನೀಡುವ ಮೂಲಕ ವಿಧಾನಸಭೆ ಚುನಾವಣೆಯಲ್ಲಿ ಸೋತವರಿಗೆ ಮಣೆ ಹಾಕುವ ಪರಿಪಾಠವನ್ನ ಲೋಕಸಭೆ ಚುನಾವಣೆ ಬಳಿಕ ವಿಧಾನ ಪರಿಷತ್ ಚುನಾವಣೆಯಲ್ಲೂ ಬಿಜೆಪಿ ಮುಂದುವರಿಸಿದಂತಾಗಿದೆ. ಬ್ಯೂರೋ ರಿಪೋರ್ಟ್, TV9.
ಲೋಕಸಭಾ ಚುನಾವಣೆಯ ಮತದಾನದ ಜೊತೆಗೇನೆ 4 ರಾಜ್ಯಗಳಿಗೆ ಸಂಬಂಧಪಟ್ಟ ಹಾಗಿನ ವಿಧಾನಸಭಾ ಚುನಾವಣೆಯ ಫಲಿತಾಂಶ ಕೂಡ ಬಹಳ ಕುತೂಹಲ ಕೇಳಿಸ್ತಾ ಇರುವಂತ. ಅದರಲ್ಲೂ ಪಕ್ಕದ ಆಂಧ್ರದಲ್ಲಿ ಏನಾಗಿರಬಹುದು ಅನ್ನುವಂಥದ್ದು ವಿಶೇಷವಾಗಿ ಕುತೂಹಲ ಹುಟ್ಟಿಸ್ತಾ ಇದೆ. ಇದ್ರ ಬಗ್ಗೆ ಒಂದು ರಿಪೋರ್ಟ್ ಬನ್ನಿ ನೋಡ್ಕೊಂಬೋಣ. ಲೋಕಸಭೆ ಚುನಾವಣೆಯ ಕೊನೆಯ ಹಂತದ ಮತದಾನ ಮುಗಿದಿದೆ. ನಿನ್ನೆ ಸಂಜೆ 6 ಗಂಟೆಗೆ 18ನೇ ಲೋಕಸಭಾ ಚುನಾವಣೆಯ ಕೊನೆಯ ಹಂತದ ಮತದಾನ ಮುಗಿಯುತ್ತಿದ್ದಂತೆ ದೇಶಾದ್ಯಂತ ವಿವಿಧ ಸಂಸ್ಥೆಗಳು ನಡೆಸಿದ ಸಮೀಕ್ಷೆಗಳು ಬಹಿರಂಗವಾದವು. ಆದರೆ ಆಂಧ್ರ ಮತ್ತು ಒಡಿಶಾದಲ್ಲಿ ಜೂನ್ 4ರಂದು ಮತ ಎಣಿಕೆ ನಡೆಯಲಿದ್ದು ಅಭ್ಯರ್ಥಿಗಳ ಎದೆ ಬಡಿತ ಕೂಡ ಜೋರಾಗಿದೆ. ಆಂಧ್ರಪ್ರದೇಶ ವಿಧಾನಸಭೆಯಲ್ಲಿ ಒಟ್ಟು 175 ಸ್ಥಾನಗಳಿದ್ದು ಬಹುಮತಕ್ಕೆ ಒಟ್ಟು 87 ಸ್ಥಾನಗಳು ಬೇಕು. ಸ್ವಯಂ ಸಾಕ್ಷಿಯ ಎಂಬ ಸಂಸ್ಥೆ ವೈಸಿಪಿ 98ರಿಂದ 116 ಸೀಟುಗಳು ಗೆಲ್ಲಲಿವೆ ಅಂತ ಹೇಳಿದ್ರೆ, ಟಿಡಿಪಿ ಮೈತ್ರಿ 59ರಿಂದ 77 ಸ್ಥಾನಗಳು ಗೆಲ್ಲಲಿದೆ ಅಂತ ಹೇಳಿದೆ. ಇನ್ನು ಪೀಪಲ್ಸ್ ಸಮೀಕ್ಷೆ ಟಿಡಿಪಿಗೆ 95ರಿಂದ 110, ಜನಸೇನೆಗೆ 14ರಿಂದ 20, ಬಿಜೆಪಿಗೆ 2ರಿಂದ 5 ಸ್ಥಾನ ಹಾಗೂ ವೈಸಿಪಿಗೆ 45ರಿಂದ 60 ಸ್ಥಾನ ತೋರಿಸಿದ್ರೆ, ಜನಮತ ಸಮೀಕ್ಷೆ ವೈಸಿಪಿಗೆ 95ರಿಂದ 103, ಟಿಡಿಪಿಗೆ 67ರಿಂದ 75 ಅಂತ ತೋರಿಸಿದೆ. ಇನ್ನು ಚಾಣಕ್ಯ ಸಮೀಕ್ಷೆ ಪ್ರಕಾರ ಎನ್ಡಿಎಗೆ 114ರಿಂದ 125 ಸ್ಥಾನ ಹಾಗೂ ವೈಸಿಪಿಗೆ 39ರಿಂದ 40 ಸ್ಥಾನ ಮತ್ತು ಇತರೆ 1 ಸ್ಥಾನ ಗೆಲ್ಲಬಹುದು ಅಂತ ಹೇಳಿದ. ಇನ್ನು ಔರಾ ಬಸ್ತಾನ್ ಹೇಳಿರೋ ಪ್ರಕಾರ ಎನ್ಡಿಎ 71ರಿಂದ 81 ಸ್ಥಾನ ಪಡೆದ್ರೆ ವೈಸಿಪಿ 94ರಿಂದ 104 ಸ್ಥಾನ ಪಡೆದು ಗೆಲುವು ಸಾಧಿಸಲಿದೆ ಅಂತ ಹೇಳಿದ. ಆಂಧ್ರಪ್ರದೇಶದ 175 ವಿಧಾನಸಭಾ ಸ್ಥಾನಗಳಿಗೆ ನಡೆದ ಚುನಾವಣೆಯಲ್ಲಿ 2387 ಅಭ್ಯರ್ಥಿಗಳು ಸ್ಪರ್ಧಿಸಿದ್ರು. ಈ ಎಲ್ಲಾ ಸಮೀಕ್ಷೆಗಳು ಕೂಡ ಸಾಕಷ್ಟು ಗೊಂದಲ ಮೂಡಿಸುತ್ತಿವೆ. ಕೆಲ ಸಮೀಕ್ಷೆಗಳು ಆಡಳಿತಾರೂಢ ವೈಸಿಪಿ ಪಕ್ಷದ ಗೆಲುವನ್ನ ಸೂಚಿಸುತ್ತಿದೆ. ಇನ್ನು ಕೆಲ ಸಮೀಕ್ಷೆಗಳು ಟಿಡಿಪಿ, ಜನಸೇನಾ, ಬಿಜೆಪಿ ಇರುವ ಎನ್ಡಿಎ ಮೈತ್ರಿಕೂಟ ಗೆಲ್ಲಬಹುದು ಅಂತ ಅಂದಾಜಿಸಿದೆ. ಹೀಗಾಗಿ ವಾಸ್ತವ ಫಲಿತಾಂಶ ಹೇಗಿರಬಹುದು ಅಂತ ಜೂನ್ 4ನೇ ತಾರೀಕಿನವರೆಗೂ ಕಾಯಲೇಬೇಕು. ಬ್ಯೂರೋ ರಿಪೋರ್ಟ್ ಟಿವಿನ. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University.